ನೀವು 104 ಕನ್ನಡ ಚಲನಚಿತ್ರ ನಿರ್ದೇಶನ ಮಾಡಿದ್ದಾರೆ ಅಂತ ಕೇಳಿದ್ದೀನಿ. ಈಗ ನಿಮ್ಮ 105ನೇ ಕನ್ನಡ ಚಲನಚಿತ್ರ ಯಾವುದು? ಮೊದಲು ನಾನು ಹೇಳಬೇಕಾಗಿರೋದು ಹಾಂ 104 ಅನ್ನೋದು ಹಾಂ ಕರ್ನಾಟಕ ಒಂದು ಹೆಮ್ಮೆ. ಕರೆಕ್ಟ್. ಇಲ್ಲಿವರೆಗೂ ಈ 75-80 ವರ್ಷದಲ್ಲಿ ಯಾವ ನಿರ್ದೇಶಕರು 50 ಚಿತ್ರ ಮೇಲೆ ಮಾಡಲಿಲ್ಲ. ಐ ಆಮ್ ದಿ ಫಸ್ಟ್ ಡೈರೆಕ್ಟರ್ ಟು ಕ್ರಾಸ್ 100. ವೆರಿ ಗುಡ್. ನಾನು ಹೇಳಿದ್ನಲ್ವ, ಬಾಬಾ ನಮ್ಮ ಹಿಂದೆ ನಿಂತ್ಕೊಂಡು ನಮ್ಮನ್ನ ಕೆಲಸ ಮಾಡಿಸ್ತಾನೆ, ಓಡಿಸ್ತಾನೆ. ರೇಸ್ನಲ್ಲಿ ನೀನು ಬರಬೇಕು, ನೀನೇ ಗೆಲ್ತೀಯ, ನೀನೇ ಪ್ರತಿಯೊಂದು ಗೆಲ್ತೀಯ, ಹೆಜ್ಜೆಯಲ್ಲಿ ಅವರ ಕೈ ಹಿಡಿದಿದ್ದಾನೆ. ಕೈ ನೀಡಿದ್ದಾರೆ, ನೀನು ನನ್ನ ನಿಲ್ಲಿಸಿದ್ದಾರೆ. 104 ಚಿತ್ರ ಅಂದರೆ ಸಾಮಾನ್ಯನ ಕರ್ನಾಟಕದಲ್ಲಿ ಒಂಥರ ವಿಶ್ವ ದಾಖಲೆ. ಕರ್ನಾಟಕದಲ್ಲಿ ಯಾರು ಮಾಡಿಲ್ಲ ಅಂದರೆ ಸಾಯಿ ಪ್ರಕಾಶ್ ಫಸ್ಟ್ ಮಾಡಿದ್ದಾರೆ ಅಂದರೆ ಅದು ದಾಖಲೆ. ಅದು ತೆಲುಗಿನಲ್ಲಿ ನಮ್ಮ ಗುರುಗಳು ಮಾಡಿದ್ದಾರೆ. ದಾಸನಾರಾಯಣ ರಾವ್ ಈಸ್ ಮೈ ರೈಟಿಂಗ್ ಗುರು. ಅವ್ರು ಮಾಡಿದ್ದಾರೆ 100 ಚಿತ್ರ. ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಇನ್ನೊಬ್ಬರ ಹತ್ರ ಕೆಲಸ ಮಾಡಿದ್ದಾರೆ, ಕೋಡಿ ರಾಮಕೃಷ್ಣ ಅಂತ. ಅವರು 100 ಚಿತ್ರ ಮಾಡಿದ್ದಾರೆ. ಒಂದು ಇನ್ಸ್ಪಿರೇಷನ್ ಗುರು ಒಬ್ಬರಿದ್ದಾರೆ, ಕೆ ರಾಘವೇಂದ್ರ ಅಂತ. ಅವರು 100 ಚಿತ್ರ ಮಾಡಿದ್ದಾರೆ. ತಮಿಳಿನಲ್ಲಿ ರಾಮನಾರಾಯಣ್ ಅಂತ ಒಬ್ಬರಿದ್ದಾರೆ, ಅವರು ಮಾಡಿದ್ದಾರೆ. ಇನ್ನು ಯಾರು ಮಾಡಿಲ್ಲ ಅಂದರೆ ಕನ್ನಡ ಇಂಡಸ್ಟ್ರಿನಲ್ಲಿ. ಕರ್ನಾಟಕದಲ್ಲಿ ಯಾರು ಮಾಡಿಲ್ಲ ಅನ್ನೋದಕ್ಕಿಂತ ನಾನು ಮಾಡಿ ಕನ್ನಡಕ್ಕೆ ಒಂದು ಗೌರವ ತಂದಿದ್ದೇನೆ. ಅದು ಮಾಡೋಕ್ಕೆ ಅಭಿಮಾನ ದೇವತೆಗಳ ನನ್ನ ಆಶೀರ್ವಾದ ಮಾಡಿದರೆ, ಎಂಕರೇಜ್ ಮಾಡಿದ್ದಾರೆ. ನಿರ್ಮಾಪಕರು 24 ಕ್ರಾಫ್ಟ್ಸ್ ತುಂಬ ಸಪೋರ್ಟ್ ಮಾಡಿ ನನ್ನನ್ನು ನಿಲ್ಲಿಸಿದ್ದಾರೆ. ಈ 105ನೇ ಚಿತ್ರ ತುಂಬ ವಿಶೇಷವಾದಂಥದ್ದು. ಈಗ ರವಿಚಂದ್ರ ಇಟ್ಕೊಂಡು ಸಿನಿಮಾ ಮಾಡೋದು ಕಷ್ಟ ಅಲ್ಲ, ವಿಷ್ಣುವರ್ಧನರ ಕೆಲಸ ಮಾಡೋದು ಕಷ್ಟ ಅಲ್ಲ, ಶಂಕರ್ ನಾಗದವರ ಕೆಲಸ ಮಾಡೋದು ಕಷ್ಟ ಅಲ್ಲ, ಉಪೇಂದ್ರದವರ ಕೆಲಸ ಮಾಡೋದು ಕಷ್ಟ ಅಲ್ಲ. ಯಾರು ಇಲ್ಲದೆ, ನಾಯಕರು ಇಲ್ಲದೆ ಸಿನಿಮಾ ಮಾಡೋದು ತುಂಬ ಕಷ್ಟ. ಯಾಕಂದರೆ ಸಮಾಜ ಇವಾಗ ಒಂದು ವೈಟ್ ಪೇಪರ್ಗೆ ಸ್ಟ್ಯಾಂಪ್ ಪೇಪರ್ಗೆ ಡಿಫ್ರೆನ್ಸ್ ಇದೆ. ಸ್ಟ್ಯಾಂಪ್ ಪೇಪರ್ ಇಸ್ ವ್ಯಾಲ್ಯೂಬಲ್. ಬಿಳಿ ಪೇಪರಲ್ಲಿ ಸೈನ್ ಮಾಡಿದ್ರೆ ಅಷ್ಟು ಬೆಲೆ ಇಲ್ಲ. ಅದೇ ಸ್ಟ್ಯಾಂಪ್ ಪೇಪರ್ ಸೈನ್ ಮಾಡಿದ್ರೆ ನಮ್ಮ ಆಸ್ತಿ, ಹಣ ಎಲ್ಲ ಅವರು ತಗೋಬೋದು. ಇದು ಒಂದು ಬಿಳಿ ಪೇಪರ್, ಇದು ಹೀರೋ ಇಲ್ಲ. ಬಟ್ ಈ ಬಿಳಿ ಪೇಪರ್ನಲ್ಲಿ ಒಂದು ವ್ಯಾಲ್ಯೂ ಇದೆ, ಕಾನ್ಸೆಪ್ಟ್. ಈಗ ಕಂಟೆಂಟ್ ಇಷ್ಟಪಟ್ಟರೆ ಜನ ನೋಡ್ತಾರೆ ಅನ್ನೋದಕ್ಕೆ ಮಲಯಾಳ ಪೀಪಲೇ ಪ್ರೂಫ್. ಮಲಯಾಳಿಸ್ನಲ್ಲಿ ಮ್ಯಾಕ್ಸಿಮಮ್ ದೇ ವರ್ಕ್ ದಿ ಫಿಲ್ಮ್ಸ್ ವಿತ್ ಕಂಟೆಂಟ್. ಹೀರೋನು ಕಂಟೆಂಟ್ ಇಟ್ಕೊಂಡು ಮಾಡ್ತಾರೆ, ದೊಡ್ಡ ದೊಡ್ಡ ಹೀರೋ ಅಲ್ಲಿ. ಬಟ್ ಜನರಲ್ ಆಗಿ ಅವರು ನಮ್ಮ ಥರ ಆ್ಯಕ್ಷನ್ ಪಿಕ್ಚರ್ಸು ಆ ಥರ ಮಾಡಲ್ಲ. ಮಮ್ಟಿ ಆಗಲಿ, ಸುರೇಶ್ ಗೋಪಿ ಆಗಲಿ, ಮೋಹನ್ ಲಾಲ್ ಇವರೆಲ್ಲರೂ ಒಂದು ಕಂಟೆಂಟ್ ಇಟ್ಕೊಂಡು ಸಿನಿಮಾ ಮಾಡ್ತಾರೆ. ಇದು ಫಸ್ಟ್ ಟೈಮ್ ನಾನು ಒಂದು ಕಂಟೆಂಟ್ ಇಟ್ಕೊಂಡು ಸಿನಿಮಾ ಮಾಡಿದ್ದೀನಿ. ಸೆಪ್ಟೆಂಬರ್ 10, ಸೆಪ್ಟೆಂಬರ್ 12 ಬಿಡುಗಡೆ ಆಗುತ್ತೆ. ಈ ಸೆಪ್ಟೆಂಬರ್ 10ಗೆ ಒಂದು ವಿಶೇಷ ಇದೆ. ಏನಂದ್ರೆ ವಿಶ್ವ ಆತ್ಮಹತ್ಯಾ ನಿವಾರಣಾ ದಿನ. ಈಗ ಪ್ರೇಮಿಗಳ ದಿನ ಇದೆ, ಮದರ್ಸ್ ಡೇ ಇದೆ, ಫಾದರ್ಸ್ ಡೇ ಇದೆ, ವಾಟರ್ಸ್ ಡೇ ಇದೆ, ಫಾರೆಸ್ಟ್ ಡೇ, ಎಲ್ಲದಕ್ಕೂ ಒಂದು ಟೀಚರ್ಸ್ ಡೇ. ಮೊನ್ನೆ ಆಯಿತು 5ನೇ ತಾರೀಕು ಟೀಚರ್ಸ್ ಡೇ, ಎಲ್ಲ ಇಟ್ಕೊಂಡಿದ್ದೀವಿ ನಾವು. ಬಟ್ ಅದೆಲ್ಲವನ್ನು ಖುಷಿ ಪಡೋಂಥದ್ದು, ಕೇಕ್ ಕಟ್ ಮಾಡಿ ಎಂಜಾಯ್ ಮಾಡಿ ಡ್ಯಾನ್ಸ್ ಮಾಡೋಂಥದ್ದು. ಇದು ಒಂದು ಜೀವ ಉಳಿಸುವಂಥ ದಿನ. ಆತ್ಮಹತ್ಯೆಗಳು ಮಾಡ್ಕೋಬಾರದು. ಆತ್ಮಹತ್ಯೆನೇ ಸಮಸ್ಯೆ ಪರಿಷ್ಕಾರ ಅಲ್ಲ. ಸಮಸ್ಯೆಗಳು ಬರುವಾಗ ನಾವು ಎದುರ್ಕೋಬಾರದು, ಸಮಸ್ಯೆಗಳನ್ನ ಎದುರಿಸಬೇಕು. ಸಹಾಯಕ ಮಾಡೋ ಧೈರ್ಯ ಬದುಕಕ್ಕೆ ಮಾಡಿ ಅನ್ನೋ ಮೋಟಿವೇಶನಲ್ ಫಿಲ್ಮು ಈ ಸೆಪ್ಟೆಂಬರ್ 10. ಇದನ್ನ ನಿಮ್ಯಾನ್ಸ್ ಅವ್ರಿಗೆ ಫಸ್ಟ್ ತೋರಿಸಿದ್ರು. ಒಂದು 45 ಮೆಂಬರ್ಸ್ ಟೀಮ್ ಆ ಪಿಕ್ಚರ್ ನೋಡಿದ್ದಾರೆ. ಆಸ್ಕಡ್ ಮೀ, ನೀವೇನು ಮಾಡಿರ್ಬೋದು, ಸೆಪ್ಟೆಂಬರ್ 10 ಹೆಸರು ಇಟ್ಕೊಂಡಿದ್ದೀರಲ್ವಾ, ವಿ ವಾಂಟ್ ಟು ವಾಚ್ ಅಂತ. 45 ಜನ ನಿಂತ್ಕೊಂಡು ಕ್ಲಾಪ್ ಹೊಡಿದ್ದಾರೆ. ನಾವೇನು ಕಷ್ಟಪಡ್ತಾ ಇದ್ದೀವಿ, ದೊಡ್ಡ ಸಿಲೆಬಸ್ ಇಟ್ಕೊಂಡು ನಾವು ಕೌನ್ಸಿಲಿಂಗ್ ಎಲ್ಲ ಮಾಡ್ತಾ ಇರ್ತೀವಲ್ವಾ, ಈ ಸಿನಿಮಾ ತೋರಿಸ್ಬಿಟ್ರೆ ಸಾಕು, ಅವ್ರು ಆತ್ಮಹತ್ಯೆ ಮಾಡ್ಕೊಳ್ಳಲ್ಲ ಅಂತ ಎಲ್ಲನೂ ಅರ್ಥಕಟ್ಟವಾಗಿ ಹೇಳಿದ್ದಾರೆ. ಸಮಾಜದಲ್ಲಿ ಪ್ರತಿಯೊಬ್ಬರಿಗೆ ಎಲ್ಲೋ ಒಂದಿನ ಒಂದು ಕಷ್ಟ ಬಂದೇ ಬರುತ್ತೆ. ಅದಕ್ಕೆ ರಿಚ್ ಪೂರು ಅಂತ ಏನಿಲ್ಲ. ಕಾಫಿ ಡೇ ಸಿದ್ಧಾರ್ಥ ಮೊದಲ್ಕೊಂಡು ಕೆಲಮಟ್ಟದವರೆಗೂ ನಾವು ನೋಡ್ತಾ ಇದ್ದೀವಿ, ಟಿ ವಿ ಮಾಧ್ಯಮದಲ್ಲಿ ನೋಡ್ತಾ ಇದ್ದೀವಿ. ನಾವು ಮನುಷ್ಯರಿಗೆ ಕಷ್ಟ ಬಂದೇ ಬರುತ್ತೆ. ಆ ಸಮಯದಲ್ಲಿ ಒಬ್ಬ ಅಕ್ಕನೋ, ಅಣ್ಣನೋ, ತಮ್ಮನೋ, ಅಮ್ಮನೋ, ಸ್ನೇಹಿತರು, ಗುರುಗಳು, ಒಬ್ಬ ಡಾಕ್ಟ್ರು, ಫ್ಯಾಮಿಲಿ ಡಾಕ್ಟ್ರು,
ಅವ್ರ ಹತ್ರ ನಾವು ಹೇಳ್ಕೋಬೇಕು. ದೆನ್ ಆ ಮೂಮೆಂಟ್ ತಪ್ಪಿಬಿಟ್ರೆ ನಾವು ಬದುಕಿಬಿಡ್ತೇವೆ. ಒಂಟಿಯಾಗಿರಬಾರ್ದು ಆ ಸಮಯದಲ್ಲಿ. ಮಸ್ಟ್ ಬಿ ವಿತ್ ಅವರ್ ಫ್ಯಾಮಿಲಿ, ವಿತ್ ಅವರ್ ಫ್ರೆಂಡ್ಸ್ ಎಲ್ಲ. ನಿಮ್ಗೆ ಯಾರು ಇಷ್ಟ ಆಗ್ತಾರೋ ಭಗವಂತನ ಹತ್ರ ಹೇಳ್ಕೊಡಿ. ಭಗವಂತನೇ ಸಮಾಧಾನ ಹೇಳ್ತಾನೆ. ಅವ ನಾನು ಸಾಯ್ಬೇಕಂತ ಆಸೆ ಪಡ್ತೀನಿ, ನಿಮ್ಗೆ ಇಷ್ಟನಾ ಅಂತ ಅವ್ನು ಕೇಳ್ಬೋದು ಧೈರ್ಯವಾಗಿ. ಆ ಸಮಯದಲ್ಲಿ ಯಾರೋ ಫ್ರೆಂಡ್ ಬರ್ಬೋದು, ಇನ್ನೊಬ್ಬರು ಬರ್ಬೋದು, ಅದಕ್ಕೇನು ಆನ್ಸರ್ ಹೇಳ್ತಾರೆ. ಅದಕ್ಕೆ ಈ ಸಿನಿಮಾದಲ್ಲಿ ಸೈಕಾಟ್ರಿಸ್ಟ್ ಡಾಕ್ಟರ್ ಯೂಟ್ಯೂಬ್ನಲ್ಲಿ, ಫೇಸ್ಬುಕ್ನಲ್ಲಿ, ಇನ್ಸ್ಟಾಗ್ರಾಮ್ನಲ್ಲಿ, ಎಕ್ಸ್ನಲ್ಲಿ ಎಲ್ಲವನ್ನೂ ಅವ್ನು ಪೋಸ್ಟ್ ಮಾಡ್ತಾನೆ. ಮನುಷ್ಯರಿಗೆ ಕಷ್ಟ ಬರುತ್ತೆ, ಕಷ್ಟ ಬರುವಾಗ ಹೆಂಗಿರಬೇಕು, ಯಾವ ರೀತಿ ಇರಬೇಕು, ಹೌ ಟು ಕಮ್ ಔಟ್ ಅಂತ ಡಿಜಿಟಲ್ ಮೀಡಿಯಾದಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಮಾಡಿರ್ತಾರೆ. ಒಂದು 5-6 ಫ್ಯಾಮಿಲೀಸ್ನ ನಾನು ತಗೊಂಡಿದ್ದೀನಿ. ಸಮಸ್ಯೆಗಳನ್ನ ಎಕ್ಸ್ಪೋಸ್ ಮಾಡಿ ಒಂದು ಕ್ಲೈಮ್ಯಾಕ್ಸ್ ಎಲ್ಲರೂ ಇನ್ನು ಆತ್ಮಹತ್ಯೆ ಮಾಡಿಕೊಳ್ತಾರೆ ಅನ್ನೋ ತಂದು ಆಡಿಯನ್ಸ್ಗೆ ಭಯ ಇಪ್ಸ್ಬಿಟ್ಟು ಆವಾಗ ಡಾಕ್ಟರ್ನ ನಾವು ಇಂಟ್ರೊಡ್ಯೂಸ್ ಮಾಡ್ತೀವಿ. ಇವರೆಲ್ಲರೂ ನನ್ನ ಪೇಷಂಟ್ಸೇ. ನನ್ನ ಇನ್ಸ್ಟಾಗ್ರಾಮು, ಫೇಸ್ಬುಕ್ ಇದೆಲ್ಲ ನೋಡಿದ ಮೇಲೆ ನನ್ನ ಅಪ್ರೋಚ್ ಆಗಿದ್ದಾರೆ. ಸೋಷಿಯಲ್ ಮೀಡಿಯಾವನ್ನು ಕೂಡ ಅದರಲ್ಲಿ ಉಪಯೋಗಿಸ್ಕೊಂಡು ರಿಲೀಸ್ ಆಗಿದ್ದಾರೆ. ಸತ್ತು ನಾವೇನು ಸಾಧನೆ ಮಾಡ್ತೀವಿ? ಮಗ ಸತ್ತೋಗ್ಬಿಟ್ಟು ತಂದೆ ತಾಯಿಗೆ ಅನ್ಯಾಯ ಆಗುತ್ತೆ, ಗಂಡ ಸತ್ತೋಗ್ಬಿಟ್ಟು ಹೆಂಡತಿ ಮನೆಗೆ ಅನ್ಯಾಯ ಆಗುತ್ತೆ. ಸಮಾಜದಲ್ಲಿ ತಪ್ಪಿಸ್ಕೊಂಡು ಹೋಗ್ಬಾರ್ದು ಅಂತ, ಮುಕ್ಕಳಾಗಿರಬಾರ್ದು. ಭಗವಂತ ಮಾನವ ಜನ್ಮ ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ. ಅಂತ ಶ್ರೇಷ್ಠವಾದ ಜನ್ಮ ನಾವು ಪಡೆದ ಮೇಲೆ ಅದೊಂದು ಬೆಲೆ ಕೊಡಬೇಕಲ್ಲ. ಅಬ್ದುಲ್ ಕಲಾಂ ಅಂತವರು, ನಮ್ಮ ಪಡ್ಕೋಣಿ ಹೀರೋಯಿನ್ ಇದ್ದಾರೆ ನಿಮ್ಮಲ್ಲಿ, ದೀಪಿಕಾ ಪಡುಕೋಣೆ, ಶಿ ಆಲ್ಸೋ ಅಟೆಂಪ್ಟೆಡ್. ಅವರು ಇವಾಗ ಇಂದಿರಾನಗರದಲ್ಲಿ ಒಂದು ಕೌನ್ಸಿಲಿಂಗ್ ಸೆಂಟರ್ ಇಟ್ಟಿದ್ದಾರೆ. ಇದು ಬರುತ್ತೆ. ಬಡವರು, ಶ್ರೀಮಂತರು, ಕುಲ, ಧರ್ಮ ಏನಿಲ್ಲ, ನಾವೆಲ್ಲ ಮಾನವರು. ಎಲ್ಲೋ ಒಂದು ಕಡೆ ನಾವು ಇಡುತ್ತಾ ಇರ್ತೀವಿ. ನಾವು ಆ ಹೆಜ್ಜೆ ತಪ್ಪಿಸ್ಕೊಂಡ್ಬಿಟ್ರೆ ಜೀವನ ಚೆನ್ನಾಗಿರುತ್ತೆ ಅನ್ನೋದು ಈ ಸೆಪ್ಟೆಂಬರ್ 10 ಮೇನ್ ಕಾನ್ಸೆಪ್ಟ್. ಇವರೆಲ್ಲರ ಕಥೆಗಳನ್ನ ನಾನು ಕೇಳ್ಕೊಂಡಿದ್ದೀನಿ, ನೋಡಿದ್ದೀನಿ. ಅದು ಒಂದು ದಾರಿ ಸಮಾಜಕ್ಕೆ ಹೇಳಲೇಬೇಕು, ಒಳ್ಳೇದು ಹೇಳ್ಬೇಕನ್ನೋ ಪ್ರಯತ್ನನೇ ಇದೆ. ಅದಕ್ಕೆ ನಾನು ಹೀರೋ ಇಲ್ಲದೆ ಈ ಸಿನಿಮಾ ಮಾಡಿದ್ದೀನಿ. ಕಥೆನೇ ಹೀರೋ ಅಂತ ಅನ್ಕೊಂಡಿದ್ದೀನಿ ನಾನು. ಬಟ್ ವಿ ವಾಂಟ್ ಟು ರೀಚ್ ದಿ ಆಡಿಯನ್ಸ್. ಈಗ ಇರೋ ಕಾಂಪಿಟೇಷನಲ್ಲಿ ಸ್ವಲ್ಪ ಕಷ್ಟ ಇರುತ್ತೆ, ನಂಬರ್ ಆಫ್ ಫಿಲ್ಮ್ಸ್ ಬರುತ್ತೆ, ಅವ್ರು ಆರಿಸ್ಕೊಳ್ಳೋದು ಕಷ್ಟ. ಆರಿಸ್ಕೊಂಡ್ರೆ ಈ ಸಿನಿಮಾ ಎಷ್ಟೋ ಜನ ಪ್ರಾಣ ಉಳಿಸ್ಬೋದು ಅನ್ನೋದು. ಅದು ಬಿಫೋರ್ ಡಾಕ್ಟರ್ ರಾಜು ಅಂತ ಇದ್ದಾರೆ ವಿಜಯನಗರ ನರ್ಸಿಂಗ್, ಅವ್ರ ಸಿನಿಮಾ ತೋರಿಸಿದ್ರು ನಾನು. ಯಾಕೆ ತೋರಿಸಿದ್ರೆ ಈ ಸಿನಿಮಾ ಬಿಡುಗಡೆ ಮಾಡಬೇಕಾ ಬೇಡ ಅಂತ. ಹೀರೋ ಇಲ್ಲ, ಜನ ಬರ್ತಾರ ಬರಲ್ವಾ, ನೀವು ಜಡ್ಜ್ಮೆಂಟ್ ಕೊಡಿ ಅಂತ ಅವ್ರು ಕೇಳಿದ್ದಾರೆ. ಸಿನಿಮಾ ನೋಡಿ ಒಂದೇ ಮಾತು ಹೇಳಿದ್ದಾರೆ ಅವರು, ಈ ಸಿನಿಮಾ ನೋಡಿ 10 ಜನ ನೋಡಿ ಒಬ್ಬರ ಪ್ರಾಣ ಉಳಿದ್ರು ನಿಮ್ಮ ಪ್ರಯತ್ನ ಸಕ್ಸಸ್ ಆಗುತ್ತೆ, ಇಲ್ಲಿ ಮಾಡಿ ಸರ್ ನಾನು ಇದೀನಿ ಅಂತ ಹೇಳಿ ನನ್ನ ಪುಷ್ ಮಾಡಿದ್ದಾರೆ. ಫ್ರಮ್ ದ ಡೇ ಸಿನ್ಸ್ 60 days ನಾನು ಪ್ರಚಾರ ಶುರು ಮಾಡಿದ್ದೀನಿ. ಎಲ್ಲ ಕರ್ನಾಟಕದ ಓಡಾಡಿದ್ದೀನಿ. ಮೈಸೂರು, ಮಂಡ್ಯ ಆಗ್ಬೋದು, ಚಿತ್ರದುರ್ಗ, ಬಳ್ಳಾರಿ, ಹೊಸಪೇಟೆ, ದಾವಣಗೆರೆ, ಗಂಗಾವತಿ, ಈ ಕಡೆ ಬಾಗಲಕೋಟೆ, ಗುಲ್ಬರ್ಗ ಎಲ್ಲ ಕಡೆ ಓಡಾಡಿ ಪ್ರಚಾರ ಮಾಡ್ತೀನಿ. ಯಾಕಂದರೆ ಈ ಸಿನಿಮಾ ಇದೆ ಅಂತ ಗೊತ್ತಾಗಬೇಕಂತ. ಹೀರೋ ಇದ್ದರೆ ದೇ ವಿಲ್ ಫಾಲೋ. ಮ್ಯಾಟ್ರ್ ಇರೋದ್ರಿಂದ ನಾನು ಫಾಲೋ ಮಾಡಿ ಎಲ್ಲರಿಗೂ ತಿಳಿಸಿ ಬಂದಿದ್ದಿಲ್ಲ. ನಾನು ಪ್ರಚಾರ ಮಾಡಿದ್ದೀನಿ. ಈಗ 12 ಸೆಪ್ಟೆಂಬರ್ 12 ಬಿಡುಗಡೆ ಆಗ್ತಾ ಇದೆ. ಅಭಿನಂದನೆಗಳ ಆಶೀರ್ವಾದ ಮಾಡಿ ನೋಡಿ ಅವರ ಮಾನಸಿಕ ಒತ್ತಡಿನ ತಡ್ಕೊಂಡು ಆಚೆ ಬರಬೇಕು. ಎಷ್ಟೋ ಜನಕ್ಕೆ ಆ ಪ್ರಾಬ್ಲಮ್ ಇದೆ, ಸೈಕಲಾಜಿಕಲ್ ಪ್ರಾಬ್ಲಮ್ ಇದೆ. ಅವರೆಲ್ಲ ಈ ಸಿನಿಮಾ ನೋಡಿದರೆ ಅವ್ರು ತುಂಬ ಅನುಕೂಲ ಆಗ್ತಂತ ನಾನು ಅಂದ್ಕೊಂಡಿದ್ದೀನಿ. ಡಾಕ್ಟರ್ ರಾಜ್ ಅವರು, ನಿಮ್ಯಾನ್ಸ್ ಅವರು ಹೇಳಿದ ಪ್ರಕಾರ ಎಷ್ಟೋ ಜನ ಪ್ರಾಣ ಉಳಿಸ್ಬೋದು, ಉಳಿತಂತ ನಾನು ಅಂದ್ಕೊಂಡಿದ್ದೀನಿ. ಖಂಡಿತ ನೀವು ಹೇಳಿದ ಮೇಲೆ ಒಂದು ಒಳ್ಳೆ ಮೆಸೇಜ್ ಇದೆ ಅಂತ ಈ ಸಿನಿಮಾದಲ್ಲಿ ಖಂಡಿತ ಅನಿಸ್ತದೆ ನನಗೆ. ಸೊ ಒಳ್ಳೆ ಸಕ್ಸಸ್ ಸಿಗಲಿ ಅಂತ ನಾನು ಕೂಡ ಹಾರೈಸ್ತೇನೆ ಖಂಡಿತ.